ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಈ ಶಿವರಾತ್ರಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹಾಗೆ ನಾವು ಯಾವ ದಿನ ಪೂಜೆಯನ್ನು ಮಾಡಬೇಕು, ಹಾಗೆ ಪೂಜೆಯನ್ನು ಮಾಡೋದಕ್ಕೆ ಸೂಕ್ತವಾದ ಸಮಯ ಯಾವುದು ಅನ್ನೋದನ್ನು ಎಲ್ಲದೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶಿವನಿಗೆ ಅಂತಲೇ ಮೀಸಲಿರುವಂತಹ ಈ ಮಹಾಶಿವರಾತ್ರಿಯಂದು ಉಪವಾಸ ಜಾಗರಣೆಗೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ಹಾಗಾದರೆ ಈ ವರ್ಷ ಶಿವರಾತ್ರಿ ಯಾವ ದಿನ ಬಂದಿದೆ ಅನ್ನೋದನ್ನು ಮೊದಲು ನೋಡೋಣ. ಮಹಾಶಿವರಾತ್ರಿ ಈ ವರ್ಷ ಅಂದರೆ 2025ನೇ ಇಸವಿ ಫೆಬ್ರವರಿ 26ನೇ ತಾರೀಕು ಬುಧವಾರದ ದಿನ ಬಂದಿದೆ. ಈ ಮಹಾಶಿವರಾತ್ರಿ ಚತುರ್ದಶಿ ತಿಥಿಯಂದು ಬಂದಿದೆ. ಹಾಗಾದರೆ ಚತುರ್ದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನೋಡೋಣ. ಚತುರ್ದಶಿ ತಿಥಿ ಆರಂಭವಾಗೋದು ಫೆಬ್ರವರಿ 26ನೇ ತಾರೀಕು ಬೆಳಗ್ಗೆ 8:38 ಆರಂಭವಾಗಿ ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 6:24 ಅಂತ್ಯವಾಗುತ್ತೆ. ಇನ್ನು ಶಿವರಾತ್ರಿ ಪೂಜೆಯ ಸಮಯ ಅಂತ ಹೇಳೋದಾದರೆ ಫೆಬ್ರವರಿ 26ನೇ ತಾರೀಕು ಬೆಳಗ್ಗೆ 8:38 ಫೆಬ್ರವರಿ 27ನೇ ತಾರೀಕು ಗುರುವಾರದ ದಿನ ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ಪೂಜೆಯನ್ನು ನಾವು ಮಾಡ್ಕೋಬೋದಾಗತ್ತೆ. ಅಂದರೆ ರಾಹುಕಾಲನ ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಜಾಗರಣೆ ಮಾಡುವವರಿಗೆ 4 ಕಾಲಗಳು ಇರುತ್ತೆ. ಆ ಕಾಲದಲ್ಲಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಸಮಯವನ್ನು ಕೂಡ ಈಗ ನೋಡೋಣ. ಹಾಗೆ ಈ 4 ಪೂಜೆಗಳ ಕಾಲ ಕೂಡ ರಾತ್ರಿಯ ಸಮಯದಲ್ಲಿ ಮಾಡುವಂಥದ್ದಾಗಿರೋದ್ರಿಂದ ಮೊದಲನೇ ಪೂಜೆಯ ಸಮಯ ಬಂದು 6:08 ಆರಂಭವಾಗಿ 9:02 ನೀವು ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ಎರಡನೆಯ ಪೂಜೆ ರಾತ್ರಿ 9:02 ರಾತ್ರಿ 11:51 ಕೂಡ ನೀವು ಎರಡನೇ ಪೂಜೆಯನ್ನು ಮಾಡ್ಬೋದು. ಇನ್ನು ಮೂರನೇ ಪೂಜೆ 11:57 ಶುರುವಾಗಿ ಬೆಳಗಿನ ಜಾವ 2:51 ನೀವು ಮೂರನೇ ಪೂಜೆಯನ್ನು ಕೂಡ ಮಾಡ್ಬೋದು. ಇನ್ನು 4 ಹಾಗೂ ಕೊನೆಯದಾಗಿ ಪೂಜೆಯನ್ನು ಬೆಳಗಿನ ಜಾವ 2:51 ಬ್ರಾಹ್ಮಿ ಮುಹೂರ್ತ ಅಂದರೆ 5:45 ಪೂಜೆಯನ್ನು ಮಾಡ್ಬೋದು. ಹಾಗೆ ಈ 4 ಪೂಜೆಗಳನ್ನು ಪ್ರಹಾರ ಪೂಜೆ ಅಂತ ಕೂಡ ನಾವು ಕರೆಯಲಾಗತ್ತೆ. ರಾತ್ರಿ ಜಾಗರಣೆ ಇರೋರು ಮಾತ್ರ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಜಾಗರಣೆಯನ್ನು ಮಾಡದೇ ಇರೋರು ಸರಳವಾಗಿ ನಾವು ಪೂಜೆಯನ್ನು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಪೂಜೆಯನ್ನು ಮಾಡ್ಕೋಬೋದು. ಅಂದರೆ ರಾಹುಕಾಲ ಒಂದನ್ನು ಬಿಟ್ಟು ಮಿಕ್ಕ ಯಾವ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಈಶ್ವರನ ದರ್ಶನ ಕೂಡ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಹಾಶಿವರಾತ್ರಿ ಯಾವ ದಿನದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.